ಸಿಎಸ್ಎಸ್ ಕಾರ್ಪ್ ಅರ್ಪಿಸುವಂತಹ ಸುವರ್ಣ ನ್ಯೂಸ್ ಕನ್ನಡಪ್ರಭದ ಟೈಗರ್ ಸೇವ್ ಟೈಗರ್ ಕ್ಯಾಂಪೇನ್ ಅನ್ನು ಇವತ್ತಿಗೆ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಿರುವಂಥದ್ದು ಪ್ರಕಾಶ್ ರೈ ಅವರು. ಈಗಾಗಲೇ ಕೂಡ ಚಾಲನೆ ಸಿಕ್ಕಿರುವಂಥದ್ದು, ಅಭಿಯಾನಕ್ಕೆ ಎಲ್ಲರ ಸಾಥ್ ಸಿಕ್ಕಿದೆ. ಇದು ಹೇಗೆ ಸಾಗುತ್ತೆ ಅನ್ನುವಂತಹ ಕುತೂಹಲ ಬಹುಶಃ ಎಲ್ಲರಲ್ಲೂ ಇರುವಂಥದ್ದು. ಪ್ರಕಾಶ್ ರೈ ಅವರು, ನೀವು ಆಗಲೇ ಹೇಳ್ತಿದ್ರಿ ಅಭಿಯಾನಕ್ಕೆ ನಿಮ್ಮ ಸಾಥ್ಯತೆ ಇರುವಂಥದ್ದು. ಆದರೆ ಇನ್ನು ಮುಂದಿನ ಅಭಿಯಾನದ ದಿನಗಳು 45 ದಿನಗಳ ಕಾಲ ನಾವು ಇಟ್ಕೊಂಡಿರುವಂತಹ ಟರ್ಮ್ ಏನಿದೆ, ಅಲ್ಲಿ ಬಹುಶಃ ಆದಷ್ಟು ಜನಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯ ನಮ್ಮ ಉದ್ದೇಶ. ಸೊ ಆ ಉದ್ದೇಶ ಸಾಕಾರಗೊಳ್ಳುವಂತ ಹೇಗೆ ಸಾಗುತ್ತೆ ಅಂತ ಅನ್ನುವಂಥದ್ದು ತಮ್ಮ ಸಾಥ್. ಭಾಳಷ್ಟು ಕೆಲಸಗಳನ್ನು ಹಮ್ಮಿಕೊಂಡಿದ್ದಾರೆ ಸಿಎಸ್ಎಸ್ ಕಾರ್ಪ್ನವರು ಮತ್ತು ಸುವರ್ಣ. ಮತ್ತು ಇದು ಅಂದರೆ ಮೊದಲು ಇವಾಗೊಂದು ಜನರ ಕಾಡಿಗೆ ಹೋಗೋದು, ಪ್ರಾಬಲಿ ಇಡೀ ಟೀಮ್ ಹೋಗೋದು, ಅಲ್ಲಿ ಸುತ್ತಮುತ್ತಲಿನ ಶಾಲಾ ಮಕ್ಕಳ ಜೊತೆ ಮಾತಾಡೋದು, ಅಲ್ಲಿರುವ ವರ್ಕರ್ಸ್ ಜೊತೆ ಮಾತಾಡೋದು, ಮತ್ತು ಕಾಡಿನ ಸರಹದ್ದಿನಲ್ಲಿ ಬದುಕ್ತಿರುವಂತಹ ಪ್ರಜೆಗಳ ಜೊತೆ ಮಾತಾಡೋದು, ಜನರ ಜೊತೆ ಮಾತಾಡೋದು. ಯಾಕೆ ಸಹಬಾಳ್ವೆ ಮಾಡೋಕ್ಕಾಗ್ತಾ ಇಲ್ಲ, ಸಹಬಾಳ್ವೆ ಮಾಡೋದಕ್ಕಿರುವಂತಹ ಆತಂಕಗಳೇನಿವೆ, ಅಡ್ಡಗಳೇನಿವೆ, ಅದಕ್ಕೆ ಬೇಕಾದಂತಹ ಒಂದು ಕ್ಲಾರಿಟಿಯನ್ನು ಅವರು ಕೊಡುವಂಥ ಕೆಲಸಗಳು. ಇನ್ನೊಂದು ಬೇಸಿಕಲಿ ಒಂದು ಟ್ಯಾಂಜಬಲ್ ಆ್ಯಂಡ್ ಅನ್ಟ್ಯಾಂಜಬಲ್ ಅಂತೀವಿ ನಾವು. ಅದಕ್ಕೆ ಒಂದು ಅರಣ್ಯದ ಸುತ್ತ ಇರುವ ಜನರಿಗೆ ಮಾತ್ರ ಜಾಗೃತಿ ಮೂಡೋ ವಿಷಯ ಅಲ್ಲ ಇದು. ಪಟ್ಟಣಗಳಿರೋ ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್, ಪ್ರತಿಯೊಬ್ಬ ಮನುಷ್ಯನಿಗೂ. ಯಾಕಂದರೆ ಒಬ್ಬ ದೊಡ್ಡ ಸೈಂಟಿಸ್ಟ್ ಹೇಳ್ತಾನೆ, ಪ್ರಕೃತಿಯಲ್ಲಿರುವ ಒಂದು ಮನುಷ್ಯ ತನ್ನ ಎಲ್ಲ ವಿಜ್ಞಾನದಿಂದ ಒಂದು ಹುಲ್ಲನ್ನು ಹುಟ್ಟಿಸೋಕೆ ಸಾಧ್ಯತೆ ಆಗೋ ತನಕ ಪ್ರಕೃತಿ ಅವನನ್ನು ನೋಡಿ ನಗ್ತಾ ಇರುತ್ತಂತೆ. ಯಾಕಂದರೆ ಪ್ರಕೃತಿ ಅನ್ನೋದು ಅಷ್ಟು ದೊಡ್ಡದದು. ಏನೋ ನೀವು ಭಾಳ ಬ್ಯೂಟಿಫುಲ್ಲಾಗಿ ಒಂದು ಅಮೇರಿಕನ್ ರೆಡ್ ಇಂಡಿಯನ್ ಟ್ರೈಬ್ಸನ್ನು ಅಲ್ಲಿಂದ ನೀವು ಹೊರಡಬೇಕು ಅಂದಾಗ ಅವನನ್ನು ಒಬ್ಬ ಟ್ರೈನ್ ಚೀಫ್ನ ಒಂದು ದೊಡ್ಡ ಭಾಷಣ ಇದೆ, ಭಾಳ ಅದ್ಭುತವಾದ ಒಂದು ಭಾಷಣ ಅದು. ಅವನ್ನ ನೀವು ಈ ನೆಲವನ್ನು ನನಗೆ ಮಾರು ಅಂದಾಗ, ಈ ನೆಲ ನನ್ನದಲ್ಲ, ಈ ನದಿ ನನ್ನದಲ್ಲ, ಈ ಗಾಳಿ ನನ್ನದಲ್ಲ, ನಾನು ಹೇಗೆ ಮಾರಲಿ? ಅದು ನನ್ನ ಜೀವಕ್ಕೆ ಒಂದು ಆಧಾರವಾಗಿತ್ತು. ಆ್ಯಂಡ್ ನೀನು ಈ ಆಧಾರವನ್ನು ತೆಗೆದ್ರೆ ಬೂದಿ ಆಗ್ತೀಯ ಅಂತ ಹೇಳಿದ್ರು. ಆ ನೆಲ ಹಾಗಾಗಿದೆ ಈಗ. ನಾವು ಗಿಡಗಳನ್ನು, ಮರಗಳನ್ನು, ಹುಲಿಯನ್ನು, ಆ್ಯಂಡ್ ಇದು ನಮ್ಮೆಲ್ಲರಿಗೆ ತುಂಬ ಯೋಚನೆ ಮಾಡುವಂಥದ್ದು, ತುಂಬ ನಾಚಿಕೆ ಪಡುವಂಥ ವಿಷಯ. ಯಾಕಂದರೆ ಇವತ್ತಿನ ದಿವಸ ಇಷ್ಟು ಜನ ಸೇರಿಕೊಂಡು ಒಂದು ಹುಲಿಯನ್ನು ಸಂರಕ್ಷಿಸಬೇಕು, ನಾಡನ್ನು ಸಂರಕ್ಷಿಸಬೇಕು, ಮರಗಳನ್ನು ಸಂರಕ್ಷಿಸಬೇಕು, ಪ್ರಕೃತಿಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಒಂದು ಸ್ಥಿತಿಗೆ ಬಂದಿರೋದೇ ತುಂಬ ನಾಚಿಕೆಗೇಳ್ತಾನೆ. ಸೊ ಇದರಿಂದ ನಮ್ಮ ಗಿಲ್ಟನ್ನು ನಾವು ಹೊರಗಡೆ ಬರಬೇಕಾದ್ರೆ ಈ ಇಡೀ ಅಭಿಯಾನವನ್ನು, ಇಡೀ ಜನರು ಇದನ್ನು ಯು ಹ್ಯಾವ್ ಟು ಅಪ್ರೋಚ್ ದಟ್ ದಿ ಶುಡ್ ಫೀಲ್ ಲೆಸ್ ಗಿಲ್ಟಿ ಅಬೌಟ್ ಇಟ್. ಅವರ ಗಿಲ್ಟನ್ನು ಹೋಗುವಂಥ ಕೆಲಸ ಇದು. ಆ್ಯಂಡ್ ಇಷ್ಟು ವರ್ಷ ಮಾಡದೇ ಇರೋ ಕೆಲಸವನ್ನು ಮಾಡಬೇಕಾದಂತಹ ಕೆಲಸ. ಆ್ಯಂಡ್ ಸಾಕಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಊರಿಗೆ ಹೋಗ್ತೇವೆ, ಜನರ ಹತ್ರ ಹೋಗ್ತೇವೆ, ಸಾಕಷ್ಟು ಕಾಂಪಿಟೇಷನ್ಗಳನ್ನು ಮಾಡ್ತೇವೆ, ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸೋ ಕೆಲಸ ಮಾಡ್ತಾರೆ. ಎಲ್ಲರೂ ಇದರಲ್ಲಿ ತೊಡಗಿಸ್ಕೊಳ್ಬೇಕು ಅಂತ, ತೊಡಗಿಸ್ಕೊಳ್ಳುವಂಥ ಕೆಲಸ ಆದರೆ, ಎಲ್ಲರೂ ಇದರ ಬಗ್ಗೆ 2 ನಿಮಿಷ ಯೋಚನೆ ಮಾಡುವಂಥ ಕೆಲಸ ಆದರೆ, ಐ ಥಿಂಕ್ ಇದು 45 ದಿನಗಳ ಅಭಿಯಾನ. ಇದು ಇಟ್ ಈಸ್ ಜಸ್ಟ್ ಎ ಬಿಗಿನಿಂಗ್. ಇಟ್ ಹ್ಯಾಸ್ ಟು ಕಂಟಿನ್ಯೂಸ್ಲಿ ಸ್ನೋಬಾಲ್ ಇನ್ ಟು ಅ ಬಿಗರ್ ಮೂಮೆಂಟ್. ಇನ್ನು ದೊಡ್ಡ ಮೂಮೆಂಟ್ ಆಗಬೇಕಾಗಿದೆ. ಅದಕ್ಕೆ ಒಂದು ಬಿಗಿನಿಂಗ್ ಇದು. ನನ್ನ ಎಲ್ಲ ಚಲನಚಿತ್ರಗಳ ಕೆಲಸಗಳ ಮಧ್ಯ ಕೂಡ ಇದು ತುಂಬ ಜವಾಬ್ದಾರಿಯ ಕೆಲಸ, ಮತ್ತು ಇದು ನನ್ನ ಕರ್ತವ್ಯ ಅಂತ ನಾನು ಬರ್ತಾ ಇದ್ದೇನೆ. ಬಿಕಾಸ್ ಐ ವಾಂಟ್ ಟು ಗೆಟ್ ಅವೇ ಫ್ರಮ್ ಮೈ ಗಿಲ್ಟ್. ನನ್ನ ಗಿಲ್ಟ್ ಏನಿದೆ, ನನ್ನ ಗಿಲ್ಟ್ನ ನಾನು ಹೊರಗಡೆ ಬರಬೇಕಾಗಿದೆ. ನಾನು ನನ್ನ ಭೂಮಿಗೆ, ನನ್ನ ಪರಿಸರಕ್ಕೆ ಏನು ಮಾಡಿದ್ದೀನಿ ಅನ್ನೋ ಪ್ರಶ್ನೆಯನ್ನು ನಾನು ಕೇಳಿಕೊಂಡು ಅದಕ್ಕೆ ಉತ್ತರವಾಗಿ ನಾನು ಇದರಲ್ಲಿ ತೊಡಗಿಸ್ಕೊಳ್ಳೋಕೆ ಬಂದಿದ್ದೇನೆ. ಆ್ಯಂಡ್ ಐ ಹೋಪ್ ಆಲ್ ಆಫ್ ಯು ವಿಲ್ ಜಾಯಿನ್ ಮಿ. ಡೆಫಿನೆಟ್ಲಿ ಪ್ರಕಾಶ್ ರಾಗಿ ಹೇಳಿದ್ದಾರೆ ಅಂತ ಬಹುಶಃ ಇನ್ನೂ ಸಾಕಷ್ಟು ಹೆಚ್ಚು ಸಹಕಾರ ಸಿಗುತ್ತೆ ಅನ್ನುವಂಥ ಭರವಸೆ ನಮಗಂತೂ ಇರುವಂಥದ್ದು. ಹಾಗೆಯೇ CSS ಕಡೆಯಿಂದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಒಂದು ಕಾರ್ಪೊರೇಟ್ ಸಂಸ್ಥೆಗೆ ಇರುತ್ತೆ ನಿಜ. ಆದರೆ ಅದನ್ನು ಆ ಸೋಷಿಯಲ್ ರೆಸ್ಪಾನ್ಸಿಬಲ್ ಆಗಿರುವಂಥದ್ದು ಟೈಗರ್ ಕಡೆಗೆ, ನಿಮ್ಮ ಟೈಗರ್ ರಮೇಶ್ ಅವ್ರ ಕಡೆಯಿಂದ ಆಗಿರ್ತಾವಂಥದ್ದು ಏನೆಲ್ಲ ಕಾರ್ಯಗಳು ಇವರಿಗೆ ನಡೆದಿರುವಂಥದ್ದು ಅಂತ ಈ ರೀತಿ. ಓಕೆ, ಸೊ ಥ್ಯಾಂಕ್ ಯು. From CSS Corp perspective, we do 2-3 things. At a very high level, we call it as a corporate social responsibility, but under that, we have specific programs, one around the environment, one around sustainability. So we do a lot of work. As an IT services company, we generate a lot of e-waste. We work with Sahas, both in Karnataka as well as in Tamil Nadu, in handling e-waste that is properly recycled, and that is one. From a community perspective, we work with a lot of underprivileged children and work towards employability. That means, they go to school, they study, and they come out. Are they ready to get after college? Underprivileged students, are they ready for an employment? Maybe not. Because the system is not preparing them for jobs. So we are working with a lot of local communities in developing youth to get ready for employment. So employability quotient goes up. So we run a digital literacy program with a lot of underprivileged systems. So that is another area.
Specifically to the forest, as I mentioned earlier, we are very glad to support the Save the Tiger program. As we discussed, it was all about supporting the ecosystem. With Karnataka government, we started with the Karnataka Forest Department. So far, what we have done in phase 1, we have supported the department to set up camera traps across Nagarhole National Park, which is about 650 square kilometers. There are about 400 cameras installed. It makes it the first park in India to be fully covered by camera traps. It is also as per the NTCA guidelines. So that is number 1. So because of which they are able to get documentation of every unique tiger. Today, Karnataka Forest Department has documentation for every tiger in that park. Big contribution it is. Which is very important because they have an authentic document which identifies each and every tiger and they have a record of it. ಅದಕ್ಕೆ ಎಷ್ಟು ಒಳ್ಳೆ ಜೋಕ್ ಕೂಡ ಹೇಳಿದೆ ನಾನು. ಎಷ್ಟು ಕ್ಯಾಮ್ರಾ ಇಟ್ಟಿದ್ದಾರೆ ಅಂದ್ರೆ ಟೈಗರ್ಗಳು ಬಂದು ಸೆಲ್ಫಿ ತಗೊಳುತ್ತೆ. Yeah, now we are correct. We are now seeing lot of photos look like selfies. ಸೆಲ್ಫಿ ಎಲ್ಲ ತಗೊಂಡು ಹೋಗ್ತಾರೆ. The tiger keeps looking at the camera and then it goes. Then we started in Anshi, the Dandeli Anshi Tiger Reserve, DATR. What is very interesting is after we implemented the camera traps through the department implemented, we only supplied it to them. And we found lot of animals which we thought did not exist in that park. That is number 2. And even within Nagarhole, lot of cases of poaching and other things have been brought to books thanks to this evidence these cameras picked up. It was also recently reported in the media. So that's what we have done so far. The next phase we are looking at is expanding our support to Bandipur. That is next in the corner, next in the pipeline. We will be doing it next month. That's another 350 cameras. We want to cover all national parks, all PAs and tiger reserves in Karnataka. I want Karnataka to be the first state in India to cover all the TRs with camera trapping, so that they are able to accurately count the tiger population. So it is more authentic from a census perspective. So that is that. And one recent discussion we have initiated with Mr. Vinay Luthra here is to talk about procuring land near the forest and giving it to the department so that they can widen the narrow corridors so that the animals have ease of movement and connect broken parts of there are a lot of broken parts of forest all across the state. So the forest department is identifying critical corridors. We along with other CSR initiatives of other companies, we are all coming together in supporting the department able to buy these land parcels and put that added back to the forest and widen the corridor and create the and reduce the human animal conflict. ನಿಜ, ಯಾಕಂದ್ರೆ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷವನ್ನು ತಡೆಯೋದ್ರಿಂದಲೇ ಬಹುಶಃ ನಾವು ಪ್ರಾಣಿಗಳನ್ನ ಸಂರಕ್ಷಿಸೋದ್ರ ಜೊತೆಗೆ ನಮ್ಮನ್ನು ನಾವು ಸಂರಕ್ಷಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ಸುತ್ತೆ. ಹಾಗಾಗಿ CSS ಕಾರ್ಪ್ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇರೋದು. ಈಗಾಗಲೇ ಟೈಗರ್ ರಮೇಶ್ ಅವರು ಹೇಳಿದಂತೆ ಕ್ಯಾಮ್ರಾ ಟ್ರ್ಯಾಪ್ಗಳನ್ನ ಅಳವಡಿಕೆ ಮಾಡಿರುವಂಥದ್ದು, ಎಲ್ಲ ವನ್ಯಧಾಮಗಳಲ್ಲೂ ಕೂಡ ಕ್ಯಾಮ್ರಾ ಟ್ರ್ಯಾಪ್ಗಳ ಅಳವಡಿಕೆಯಾಗುವತ್ತ ಅವರು ಗಮನಹರಿಸಿ ಆ ರೀತಿಯಲ್ಲಿ ಸಹಕಾರವನ್ನ ಸರ್ಕಾರಕ್ಕೆ ನೀಡ್ತಾ ಇರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ವನ್ಯಧಾಮಗಳಲ್ಲಿ ಅಂತಹದೊಂದು ವ್ಯವಸ್ಥೆಗೆ ತಾವು ಬದ್ಧ, ತಾವು ಸಿದ್ಧ ಅನ್ನೋದನ್ನ ಟೈಗರ್ ರಮೇಶ್ ಅವರು ಹೇಳಿರುವಂಥದ್ದು. ಬಹುಶಃ ಮದನ್ ಗೋಪಾಲ್ ಅವರೇ, ನೀವು ಹೇಳ್ಬೋದು ಅನ್ಸುತ್ತೆ, ಯಾವೆಲ್ಲ ರೀತಿಯಲ್ಲಿ ಕಾರ್ಪೊರೇಟ್ ವರ್ಲ್ಡ್ ಇಂದ ನಿಮಗೆ ಸಹಕಾರದ ಅಗತ್ಯತೆ ಇದೆ, ಜೊತೆಗೆ ಸಿಗ್ತಾ ಇರುವಂತಹ ಅನುಕೂಲಗಳು? ಒಂದು ನಾವು ಗಮನದಲ್ಲಿ ಇಟ್ಕೋಬೇಕಿರೋದು ನಮ್ಮ ರಾಷ್ಟ್ರದ ಸಂಸ್ಕೃತಿ ಏನಂದರೆ ಕಾಡು ಪ್ರಾಣಿಗಳು, ಪರ್ವತ, ನದಿ, ಗಿಡಗಳು ಆರಾಧನೆ ಮಾಡುವಂಥ ಸಂಸ್ಕೃತಿ ನಮ್ಮದು. ಅಂಥ ಸಂಸ್ಕೃತಿ ಇರೋ ದೇಶದಲ್ಲಿ ಕಾಡು ನಾಶ ಆಗ್ತಾ ಇದೆ, ಮತ್ತು ಕಾಡು ಪ್ರಾಣಿಗಳು, ಹುಲಿಗಳು ಅದು ಸಂರಕ್ಷಣೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನಾವೆಲ್ಲ ನಾಚಿಕೆ ಪಟ್ಕೋಬಾರೋ ವಿಷಯ ಅದು. ನಾವೆಲ್ಲಿ ಗಮನದಲ್ಲಿ ಅಂದರೆ ಇದು ಬರೀ ಒಂದು ಸರ್ಕಾರದ ಕೆಲಸ ಮಾತ್ರ ಅಲ್ಲ, ಅಂದರೆ ಕಾರ್ಪೊರೇಟ್ ಸೆಕ್ಟರ್ನಿಂದ ಮತ್ತು ಇವರು ಒಂದು ನಮ್ಮ ಪ್ರಕಾಶ್ ರಾಯ್ ಅಂತ ಒಂದು ಪರಿಸರ ಅದರ ಬಗ್ಗೆ ಒಂದು ಕಾಲೇಜ್ ಅವರಿಗೆ ಸಾಕಷ್ಟಿದೆ, ಮತ್ತು ಅಧಿಕಾರಿಗಳಿದ್ದಾರೆ, ಸ್ವಯಂ ಸೇವಾ ಸಂಸ್ಥೆಗಳಿವೆ, ಜನ ಸಮುದಾಯ ಇದೆ. ಎಲ್ಲರೂ ಸೇರಿ ಇದರ ಬಗ್ಗೆ ಕೆಲಸ ಮಾಡಿದ್ರೆ ಮಾತ್ರ, ಯಾಕಂದರೆ ನಮಗೇನೆಂದರೆ ಮುಖ್ಯವಾಗಿ ನಮಗಾಗ್ತಾ ಇರೋ ಸಮಸ್ಯೆ ಇಲಾಖೆಯಲ್ಲಿ ಒಂದು ಹಣಕಾಸಿನ ಕೊರತೆ ಒಂದು ವಿಷಯ, ಬಟ್ ಅದರ ಇನ್ನೊಂದೇನೆಂದರೆ ಕಾಡಿನ ಪ್ರದೇಶದ ಮೇಲೆ ಜನರ ಒತ್ತಡ ಹೆಚ್ಚಾಗ್ತಾ ಇದೆ. ಅದರಿಂದ ಈಗಿರುವ ಏನೊಂದು ಲ್ಯಾಂಡ್ ಪಾರ್ಸೆಲ್ಸ್ ಇವೆ, ಒಂದು ವನ್ಯಜೀವಿ ಸಂರಕ್ಷಣೆ ಸ್ಥಳ ಏನಿದೆಯೋ, ಇನ್ನೊಂದು ವನ್ಯಜೀವಿ ಮಧ್ಯದಲ್ಲಿ ಬೇರೆ ಖಾಲಿ ಸ್ಥಳ ಇದೆ. ಅದು ನಾವು ನಮ್ಮ ಒಂದು ವನ್ಯಜೀವಿ ಸಂರಕ್ಷಣಾ ಪ್ರದೇಶಗಳಿಗೆ ಜೋಡಿಸಿದ್ರೆ ಸ್ವಲ್ಪ ಕಾಡು ಪ್ರಾಣಿಗಳಿಗೆ, ಹುಲಿಗೆ, ಆನೆಗೆ ಮೂವ್ಮೆಂಟ್ ಆಗ್ತದೆ. ಮೂವ್ಮೆಂಟ್ ಆಗಿದ್ದಾಗ ಅದು ಬದುಕಕ್ಕಾಗ್ತದೆ. ಯಾಕಂದರೆ ಮೇನ್ಲಿ ಏನಂದರೆ ಕಾರಿಡಾರ್ ಅಂತ ಹೇಳ್ತೀವಿ ನಾವು, ಆ ಕಾರಿಡಾರನ್ನೇ ಪುನಃಸ್ಥಾಪನೆ ಮಾಡಿದ್ರೆ ಮಾತ್ರ ಇಂಥ ಒಂದು ಸುಸ್ಥಿರತೆಯಿಂದ ಸಂರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ಕಾರ್ಪೊರೇಟ್ ವರ್ಲ್ಡ್ನಿಂದ ಬಹಳಷ್ಟು ಸಹಾಯ ಬೇಕಾಗ್ತದೆ ನಮಗೆ. ಯಾಕಂದರೆ ಭಾಳ ಜನರು
ಜಾಗ ಕೊಡ್ಲಿಕ್ಕೆ, ಜಮೀನು ಕೊಡ್ಲಿಕ್ಕೆ ಮುಂದೆ ಬರ್ತಾರೆ. ಯಾಕಂದ್ರೆ ಅವರಿಗೆ ಕೂಡ ಸಮಸ್ಯೆ ಇದೆ. ಅದು ಕಾಡಿನ ಸುತ್ತಮುತ್ತ ಇರುವ ಬಹಳಷ್ಟು ಜನರಿಗೆ ಅವ್ರು ಹೇಳ್ತಾರೆ ನಮ್ಮ ಜಮೀನು ಕೊಡೋಕೆ ತಯಾರಿದ್ದೀವಿ, ಬಟ್ ಆದ್ರೆ ಅದು ಕೊಡ್ಕೊಳ್ಳಿಕ್ಕೆ ನಮ್ಮ ಕಡೆ ಬಹಳ ಸಾಯ್ಬೇಕಾಗ್ತದೆ. ಅದಕ್ಕೆ ಕಾರ್ಪೊರೇಟ್ ವರ್ಲ್ಡ್ ನಿಂದ ಇಂಥ ಒಂದು ಸಹಾಯ ಬರ್ತಾ ಇರೋದು ಬಹಳ ಸಂತೋಷದ ವಿಷಯ. ಮುಖ್ಯವಾಗಿ ಅಂದ್ರೆ ಆಡಿಂಗ್ ನ್ಯೂ ಏರಿಯಾಸ್ to the existing Project Tiger areas. It's a very, very critical issue. ಆ ವಿಷಯದಲ್ಲಿ ಅವರು ಸಹಾಯ ಮಾಡ್ತಾ ಇರೋದು ಬಹಳ ಸಂತೋಷದ ವಿಷಯ. ನಿಜ ಪ್ರಕಾಶ್ ಜಿ, ಯಾಕಂದ್ರೆ ಮಾನವ ಪ್ರಾಣಿಗಳ ಸಂಘರ್ಷ ಏನಿದೆ ಅದು ಬಹಳ ದೊಡ್ಡದಾದಂತಹ ಸಮಸ್ಯೆಯಾಗಿ ಬೆಳೀತಾ ಇದೆ ದಿನದಿಂದ ದಿನಕ್ಕೆ. ಬಹುಶಃ ಅದನ್ನ ಕಡಿವಾಣ ಹಾಕದಲ್ಲಿ ನಾವು ಅರ್ಧ ಗೆದ್ದಂತೆ ಅಂತ. ತುಂಬಾ ಗೆದ್ದಂಗೆನೆ ಅದು. ಜನ ಒಂದು ತಿಳ್ಕೊಬೇಕು, ಇವಾಗ ಪ್ರಾಣಿಗಳ ಪಾಪ ಏನು ಗೊತ್ತಿಲ್ಲ ಅದಕ್ಕೆ. ಒಂದು ಹುಲಿಯನ್ನು ತಗೊಳ್ಳಿ, ಅದಕ್ಕೆ ಹಸದಾಗ ಮಾತ್ರ ಬೇಟೆ ಆಗುತ್ತೆ. ಒಂದು 100 ಜಿಂಕೆಗಳಿರುತ್ತೆ, ಅದಕ್ಕೆ ಹಸದಾಗ ಒಂದು ಜಿಂಕೆಯನ್ನು ಬೇಟೆ ಮಾಡುತ್ತೆ. ಅದಾದ ನಂತರ ಊಟ ಆದ್ಮೇಲೆ ಇನ್ನೊಂದು 99 ಜಿಂಕೆ ಪಕ್ಕದಲ್ಲಿದ್ರೆ ಯೋಚನೆ ಮಾಡೋದಿಲ್ಲ. ಮನುಷ್ಯ ಹಾಗಲ್ಲ. ನೈಟ್ ಡಿನ್ನರ್ ಏನು, ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟು, ನಾಡಿದ್ದು ಊಟ ಏನು, ಮುಂದಿನ ತಿಂಗಳು ವಾರ ಬರೇ ಮದುವೆ ಊಟ ಏನು, ನನ್ನ ಮಗನಿಗೆ ಏನಾಗಬೇಕು, ನನ್ನ ಹುಟ್ಟದೇ ಇರೋ ಮೊಮ್ಮಗ. ಇದು ಮನುಷ್ಯನ ಪ್ರಾಬ್ಲಮ್. ಎಲ್ಲವನ್ನು ತಗೋಬೇಕು. ಪೆಟ್ರೋಲು ರೇಟ್ ₹1 ಜಾಸ್ತಿ ಆಗುತ್ತೆ ಅಂತ ತಕ್ಷಣ ಪೆಟ್ರೋಲ್ ಬಂಕ್ ಲೈನ್ ಇರುತ್ತೆ. ಸೊ ಸಹಬಾಳ್ವೆ ಅನ್ನೋದು ಮನುಷ್ಯ ಅರ್ಥ ಮಾಡ್ಕೋಬೇಕು. ಯಾವ ಹುಲಿ ಆಗಲಿ ಕೂತ್ಕೊಂಡು ಮನುಷ್ಯನನ್ನ ಬೇಟೆ ಮಾಡಬೇಕು, ಅವನನ್ನೇ ತಿನ್ಬೇಕು ಅಂತ ಬರೋಲ್ಲ. ಅದಕ್ಕೆ ಕಾರಣ ಯಾವುದೇ ಆದ್ರೂ ದುಷ್ಟನ ಕಂಡು ನಾವು ದೂರ ಇರಲ್ವೇ, ಅಂಥದ್ದು ಒಳ್ಳೆ ಪ್ರಾಣಿಗಳ ಕಂಡು ದೂರ ಯಾಕಿರ್ಬೇಕು ನಾವು ಇರಬಾರ್ದು. ಅಂದ್ರೆ ಸಹಬಾಳ್ವೆ ಅನ್ನೋದು ಯು ಶುಡ್ ಅಂಡರ್ಸ್ಟ್ಯಾಂಡ್, ಲಿವ್ ಅಂಡ್ ಲೆಟ್ ಲಿವ್. ದೆರ್ ಈಸ್ ಅ ವೇ ಟು ಲಿವ್ ಟುಗೆದರ್. ಸ್ಪೇಸ್ ಕೊಡ್ಬೇಕು. ಅದು ನಮ್ಗೆ ಯಾವತ್ತೂ ನಮ್ಗೆ ಸ್ಪೇಸ್ ಕೊಡುತ್ತೆ, ನಾವು ಅದಕ್ಕೆ ಸ್ಪೇಸ್ ಕೊಡ್ತಾ ಹೋಗ್ಬೇಕು. ದಟ್ ಈಸ್ ಹೌ ಯು ಲಿವ್. ಒಂದು ಹುಲಿಯನ್ನು ಅರ್ಥ ಮಾಡ್ಕೊಳ್ಳದೆ, ಒಂದು ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳದೆ, ಒಂದು ಹಾವನ್ನು ಅರ್ಥ ಮಾಡ್ಕೊಳ್ಳದೆ, ಒಂದು ಪಕ್ಷಿಯನ್ನು ಅರ್ಥ ಮಾಡ್ಕೊಳ್ಳದೆ, ಒಂದು ಆನೆಯನ್ನು ಅರ್ಥ ಮಾಡ್ಕೊಳ್ಳದೆ, ಅದಕ್ಕೆ ಅದರ ಅವಶ್ಯಕತೆಯನ್ನು ಅರ್ಥ ಮಾಡ್ಕೊಳ್ಳದೆ ಇದನ್ನು ತೆಗೆದುಬಿಟ್ರೆ ಆಯ್ತು ಅಂದ್ರೆ ಎಷ್ಟು ದಿನ ಇರ್ತೀರಿ ಹೀಗೆ? ಕೊನೆಗೆ ನೋಡೋದು ಅವ್ರು ಇಲ್ಲದೆ ನಾವು ಬದುಕಕ್ಕಾಗಲ್ಲ ಅಂತ ಗೊತ್ತಾಗುತ್ತೆ. ಆ ವಿನಾಶದ ಅಂಚಿಗೆ ಹೋಗ್ಬಾರ್ದು. ಸಹಬಾಳ್ವೆ ಅನ್ನೋದು, ಯಾಕಂದ್ರೆ ಇದು ಯಾರ ಸೊತ್ತು ಅಲ್ಲ, ಇದು ಮನುಷ್ಯನ ಸೊತ್ತು ಮಾತ್ರ ಅಲ್ಲ. ಇದು ನಾವೆಲ್ಲರೂ ಪ್ರಕೃತಿಗೆ ದಾಸರು. ವಿ ಆರ್ ಆಲ್ ಲಿವಿಂಗ್ ಬಿಕಾಸ್ ಆಫ್ ನೇಚರ್. ಅದರ ದಯೆಯಿಂದ ಅದರ ಅಡಿಯಲ್ಲಿ ನಾವು ಬದುಕ್ತಿದ್ದೇವೆ. ಅದನ್ನು ಡಿಸ್ಟರ್ಬ್ ಮಾಡುವ ಹಕ್ಕು ನಮಗಿಲ್ಲ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು ಅಲ್ವೇ? ಎಷ್ಟು ಜಾಗ ಅಂತ ತಗೊಳ್ತಾ ಹೋಗ್ತೀರಿ. ದೆರ್ ಆರ್ ವೇಸ್ ಟು ಲಿವ್. ಸೊ ಈ ಸಹಬಾಳ್ವೆ ತುಂಬ ಮುಖ್ಯ. ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ಕಾರ್ಪೊರೇಟ್ಸ್ ಲೈಕ್ ದಿಸ್. ಆ್ಯಂಡ್ ಅವ್ರು ಹೇಳೋ ಪ್ರಕಾರ ಅದರ ಸುತ್ತಲಿರುವ ಕೆಲವು ಸ್ಥಳಗಳನ್ನ ರೈತರು ಆಕ್ಚುಲಿ ಅದ್ರ ಪಕ್ಕದಲ್ಲಿರೋರು ಅವರು ವ್ಯವಸಾಯನೂ ಮಾಡೋಕ್ಕಾಗ್ತಿಲ್ಲ, ಯಾಕಂದ್ರೆ ಆ ಪ್ರಾಣಿಗಳ ಜೊತೆ ಇರೋಕ್ಕಾಗ್ತಿಲ್ಲ, ಅವ್ರಿಗೆ ಹೊರಗೆ ಬರಬೇಕು. ಈ ಥರದ ಕಾರ್ಪೊರೇಟ್ ಅದು ನಮ್ಮ ಅರಣ್ಯಗಳನ್ನು ವಿಸ್ತರಿಸೋದು ತುಂಬ ಒಳ್ಳೆಯ ಕೆಲಸ. ಯಾಕಂದ್ರೆ ಯೂನಿಟ್ ನೋಡಿ, ಒಂದು ಹುಲಿ ಇರುತ್ತೆ, ಇಲ್ಲೊಂದು ಬಾರ್ಡರ್ ಹಾಕ್ತೀವಿ. ನೀವು ಕರ್ನಾಟಕದ ಹುಲಿ, ತಮಿಳುನಾಡು ಹುಲಿ ಅಂತಿರೋಲ್ಲ. ಬಟ್ ಎಷ್ಟು ಮುಖ್ಯ ಅಂದರೆ ಒಂದು ಹುಲಿಗಳಿಗೆ ಟ್ರಾವೆಲಿಂಗ್ ಸ್ಪೇಸ್ ಎಷ್ಟು ಮುಖ್ಯ ಅಂದರೆ, ಇವಾಗ ನಮ್ಮ ಮನುಷ್ಯರ ಬಯಾಲಜಿಕಲ್ ಇದನ್ನೇ ನೋಡ್ತೀವಿ ನಾವು. ಒಂದೇ ಮನೆಯಲ್ಲಿ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿರ ಮದುವೆ ಆಗಕ್ಕೆ ಸಾಧ್ಯನೇ? ಯುವರ್ ಜೆನೆಟಿಕ್ ಥಿಂಗ್ಸ್ ಗೋ ಡೌನ್. ಬಟ್ ಹುಲಿಗಳು ಹಾಗೆ ಆಗ್ತದೆ, ಇಲ್ಲೇ ಇರಬೇಕು, ಈ ಕಾಡೊಳಗೆ ಇರಬೇಕು ಅಂದ್ರೆ ದೇ ಹ್ಯಾವ್ ಟು ಟ್ರಾವೆಲ್. ಒಂದು ಇಲ್ಲಿಯ ಒಂದು ಕರ್ನಾಟಕದ ಒಂದು ಹೆಣ್ಣು ಹುಲಿ ತಮಿಳುನಾಡಿನ ಒಂದು ಗಂಡು ಹುಲಿ ಜೊತೆ ಸೇರ್ಬೇಕಾಗತ್ತೆ, ಅಲ್ಲಿಯ ಮಕ್ಕಳನ್ನು ಹೆತ್ತು ಇಲ್ಲಿ ಬಂದು ಬೆಳೆಸಬೇಕಾಗತ್ತೆ. ದೇರ್ ಈಸ್ ಪಾಲಿನೇಷನ್ ವಿಚ್ ಇಸ್ ಹ್ಯಾಪನಿಂಗ್. ಇದೆಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಮನುಷ್ಯರ ವಿಷಯದಲ್ಲಿ ಮಾತ್ರ ಸ್ವಾರ್ಥಿಗಳಾಗಿದ್ರೆ ಕಾಡಿನ ಪರಿಸರ ಬೆಳೆಯಲ್ಲ. ಅಂಡ್ ದಟ್ ಈಸ್ ವೈ ಹಿ ಸೇಸ್ ವಿ ನೀಡ್ ಸ್ಪೇಸ್. ಕಾಡುಗಳನ್ನು ಬೆಳೆಸಬೇಕು. ಅಂಡ್ ಮಧ್ಯ ಮಧ್ಯದಲ್ಲಿ ಸರ್ಕಾರಗಳು ಹೊರಗಡೆ ಬರಬೇಕು, ಮಾಫಿಯಾಗಳ ಬಗ್ಗೆ ಯೋಚನೆ ಮಾಡಬೇಕು. ಇದೆಲ್ಲದಕ್ಕೂ ಕಾರಣ ಮನುಷ್ಯನೇ. ಕಾಡನ್ನು ಅಳಿಸಿದ್ದು ಮನುಷ್ಯನೇ. ಅವನ ಸಾಗಾಣಿಕೆಗಳಿಗೋ ಅವರ ವ್ಯವಹಾರಗಳಿಗೋ ಬೇರೆ ರಾಜ್ಯದವನು ಆ ರಾಜ್ಯದಲ್ಲಿ ಈ ರಾಜ್ಯಕ್ಕೆ ರಸ್ತೆ ಮಧ್ಯದಲ್ಲಿ ತೆಗಿಬೇಡಿ ಅಂತ ನಾನು ಹೆಸರು ಹೇಳಲ್ಲ. ಯಾಕಂದ್ರೆ ಇದರ ಅದರ್ ಅಜೆಂಡಾಗಳಿದೆ. ಇವುಗಳನ್ನೆಲ್ಲರೂ ಜನರ ಜಾಗೃತಿಯಿಂದ ಯೋಚನೆ ಮಾಡಬೇಕಾಗತ್ತೆ. ಅಂಡ್ ವಿ ಹ್ಯಾವ್ ಟು ವೋಟ್ ಫಾರ್ ಸಚ್ ಮೂಮೆಂಟ್ ಲೈಕ್ ದಿಸ್. ಅಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಅವರಿಬ್ಬರು ತುಂಬಾ ಕ್ಲಾರಿಟಿಯಾಗಿ ಕೇವಲ ಹುಲಿಯ ಅದರಲ್ಲಿರುವ ಸಮಸ್ಯೆಗಳನ್ನ ಅಂಡ್ ಕೋ ಎಕ್ಸಿಸ್ಟೆಂಟ್ ಸಮಸ್ಯೆ ಬಗ್ಗೆ ಮಾತಾಡೋದೇ ತುಂಬಾ ಮುಖ್ಯವಾದ ವಿಷಯ ಆಗುತ್ತೆ. ನಿಜ ಕೂಡ. ಮಾಡಿದ ತಪ್ಪನ್ನು ನಾವು ಈಗಲಾದ್ರೂ ತಿದ್ಕೊಳ್ಳಿಲ್ಲ ಅಂತಂದ್ರೆ ಬಹಳ ದೊಡ್ಡ ಸಂಕಷ್ಟ ನಮ್ಮೆದುರಿಗೆ ಇರುವಂಥದ್ದು. ಹಾಗಾಗಿ ಈಗಲೇ ಎಚ್ಚೆತ್ತುಕೊಂಡು ಹುಲಿ ಸಂರಕ್ಷಣೆಯಲ್ಲಿ ಪಾಲ್ಗೊಳ್ಳಬೇಕಾಗಿರುವಂಥದ್ದು. ಅದರ ಬಗ್ಗೆ ಜನಜಾಗೃತಿಯ ಅಭಿಯಾನದ ಬಗ್ಗೆ ಇನ್ನಷ್ಟು ಮಾಹಿತಿ ಕಲೆ ಹಾಕೋಣ ಒಂದು ಪುಟ್ಟ ವಿರಾಮದ ನಂತರ.